ಚೆಂದಾಗಿರಿ, ಸುಮ್ಮನೆ ಬೇಸರ ಮಾಡ್ಕೊಳ್ಬೇಡಿ ಆಯ್ತಾ? ಗೊತ್ತಾಯ್ತಾನ? ಬಿಡಿ, ಅದು ಮೇಲೆ ಒಂದು ವ್ಯವಸ್ಥೆ ಆಗ್ತದಲ್ಲ, ಅವ್ರು ಹೇಳಿದಾರಲ್ಲ ಮಾಡ್ತಾರೆ ಬಿಡಿ. ಬೇಸರ ಮಾಡ್ಕೊಳ್ಬೇಡಿ. ಅಲ್ಲಲ್ಲ ಒಂದು ವರ್ಷ ಬೇರೆ ತಗೊಳ್ತಾರೆ. ನೀವು ಬೇಸರ ಮಾಡಬೇಡ. ಮೇಲೆ ಒಂದು ಚಾನ್ಸ್ ಇದೆ, ಬೇಸರ ಮಾಡಬೇಡಿ. ಅವರು ಇವ್ರು ಹೇಳಿದ್ರಲ್ಲ ಏನಾದ್ರು ಒಂದು ಮಾಡ್ತೀವಿ ಅಂತ. ನಡೆಸೋದು ಏನು ನಡೆಸ್ತಾರೋ ಹೇಳಿ. ಈಗ ಏನ್ ಮಾಡಬೇಕು, ಅವನಿಗೆ ಏನು ಮಾಡಬೇಕು? ಅಲ್ಲ ನಾವು ನಮ್ಮ ಜೀವ ತಗೊಳ್ಬೇಕಾ? ಹೇಳಿ ಹೇಳಿ. ಈಗ ನೀವು ನಿಮ್ಮ ಜೊತೆ ಹೇಳಿಲ್ಲ ನಾನು. ನೀವು ಇದ್ರೆ ನೀವು ಕೇರ್ ತಗೊಳ್ತೀರಾ? ನೀವು ಆಗ ನಿಮ್ಮ ಬಾಯಲ್ಲಿ ಎಂತ ನುಡ್ದಿದ್ದು, ಈಗ ಕೇರ್ ತಗೊಳ್ತೀರಾ? ಈಗ ಇವರ ಅವಸ್ಥೆ ಅಂತ ಆಗಿದೆ. ನೀವು ಕೇರ್ ತಗೊಂಡು ನೀವು ಒಂದು ಹೆಚ್ಚಮ್ಮಲ್ಲ ಈ ಶಾಲೆಗೆ, ಈ ಸ್ಕೂಲ್ಗೆ ನೀವು ಹೆಚ್ಚಮ್ಮಲ್ಲ. ನೀವು ಯಾಕೆ ಕೇರ್ ತಗೊಳ್ಳಿಲ್ಲ? ನಾವು ಇದ್ದು ಇಲ್ಲದೆ ಇವರಿಗೆ ನಿಮ್ಮ ಸ್ಕೂಲಿಗೆ ಕಳಿಸಿಲ್ಲ ಅಂತ ಕೇಳಿದ್ದು. ಏನು ಹೇಳಿದ್ದು ನಾನು? ಒಂದು ವಾರಕ್ಕೆ ಮುಂಚೆ ಬರಬೇಕಿತ್ತು. ಅವ್ರು ಹೇಳಿದ್ರು ಬೆಳಗ್ಗೆ ಕೊಡ್ತೀನಿ ಅಂತ ಹೇಳಿದ್ರು. ನಿನ್ನೆ ಸ್ಕೂಲಿಂದ ನೋಡ್ತಿದ್ದೀನಿ 15 ಮಕ್ಕಳಿಗೆ ಸಿಕ್ಕಿದೆ, ನಮಗೆ ಇಬ್ಬರಿಗೆ ಮಾತ್ರ ಸಿಕ್ಕಿಲ್ಲ. ವೆಬ್ಸೈಟಲ್ಲಿ ಹೊಡೆದು ನೋಡುವಾಗ ನಮಗೆ TC ಕೊಟ್ಟಿದೆ ಅಂತ ಹೇಳಿದ್ದಾರೆ. ಮತ್ತು ಅವನಿಗೆ ಎಂತೋ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು, ಅಟೆಂಡೆನ್ಸ್ ಶಾರ್ಟೇಜ್ ಇದೆ. 15 ದಿವಸ ರಜೆ ಆಗಿದ್ದು, ಅದಲ್ಲಿ ಬರ್ತಿದೆ 75% ಅಟೆಂಡೆನ್ಸ್ ಇಲ್ಲ ಅಂತ ಬರ್ತಿದೆ ನಂಬರಲ್ಲಿ. ಇವೊಂದು TC ಕೊಟ್ಟಿದೆ ಅಂತ ಬರ್ತಿದೆ. ಅದು ಪೇರೆಂಟ್ಸಿಗೆ ಗೊತ್ತಿದೆ ಅಂತ ಅವ್ರಿಗೆ ಕೇಳುವಾಗ TC ಕೊಟ್ಟಿಲ್ಲ. ಯಾವುದು ಅವ್ರು ಹೇಳಿಲ್ಲ. ಇವ್ ನಿನ್ನೆ ಸಾಯಂಕಾಲ 7 ಫೋನ್ ಮಾಡಿಬಿಟ್ಟು ಕರೆಸಿದ್ದು ಪೇರೆಂಟ್ಸನ್ನು. ಇವ್ರದ್ದು ಬರ್ತಿಲ್ಲ, ಏನು ಮಾಡೋದು, ಇನ್ನು ಸೋಮವಾರದ ಎಕ್ಸಾಮೇ ಬರ್ಸ್ಬೇಕು ಕಾಣಿಸುತ್ತೆ, ಈ ಎಕ್ಸಾಮ್ ಬರೆಯೋಕ್ಕಾಗಲ್ಲ ಅಂತ. ಇನ್ನೊಂದು ಎಕ್ಸಾಮ್ ಈಗ ಏಪ್ರಿಲಲ್ಲಿ ಬರೆದ್ರೆ ಫೇಲ್ ಅಂತ ಬರ್ತದೆ ಈಗ ಕನ್ನಡ. ಏನು ಮಾಡೋದು? ಮಕ್ಕಳಿಗೆ ಇವರು ಫೀಸ್ ಕಟ್ಟಿಲ್ಲ ಅಂತ ಎಕ್ಸಾಮ್ ಕೊಟ್ಟಿಲ್ಲ. 9th ಸ್ಟ್ಯಾಂಡರ್ಡ್ ಕೊಟ್ಟಿದ್ದಾರಾ ಇಲ್ಲ ಅಂತ ಇವರಿಗೆ ಕೇಳಿ ಸರ್. 9th ಸ್ಟ್ಯಾಂಡರ್ಡ್ ಇದೇ ಪನಿಷ್ಮೆಂಟ್ ಕೊಟ್ಟರು. ಅವಾಗ ಇವ್ರು ಹೇಳಿದ್ರು ನಮಗೆ ಪರ್ಮಿಷನ್ ಇದೆ. ಎಲ್ಲಿದೆ ಪರ್ಮಿಷನ್ ಇವ್ರದ್ದು? 9th ಸ್ಟ್ಯಾಂಡರ್ಡ್ ಅಲ್ಲೂ ನಾವು ಇದೇ ತರ ರಿಕ್ವೆಸ್ಟ್ ಮಾಡಿ ನಾನು ಹೇಳ್ತೀನಿ, ದಯವಿಟ್ಟು ಏನು ಅನೇತ ಭಾವಿಸ್ಬೇಡಿ. ಇದು ಏನಿದೆ ಇದು ಕ್ಲಿಯರ್ ಇನ್ಫಾರ್ಮೇಷನ್ ನಾನು ಕೊಡ್ತೀನಿ. ಸೊ ಇದು ಅನಧಿಕೃತ ಶಾಲೆ 9-10ನೇ ತರಗತಿ ನಡೀತಾ ಇದೆ ಅಂತೇಳಿ ಕಳೆದ ವರ್ಷ BO ಕಚೇರಿಯಿಂದ ನೋಟಿಫೈ ಮಾಡಿದ್ದೀವಿ. ನಾನು ಇರಲಿಲ್ಲ, ಮೊದಲು ಮಾಡಿದ್ದಾರೆ ಸರ್. ಸೊ ಕಳೆದ ವರ್ಷವೂ ಕೂಡ ಕೋರ್ಟಲ್ಲಿ ಆದೇಶ ತಂದು ಪರೀಕ್ಷೆಯನ್ನು ಮಕ್ಕಳಿಗೆ ಬರೆಸಿದ್ದಾರೆ. ಈ ವರ್ಷವೂ ಕೂಡ ಏನು ಮಾಡಿದ್ದಾರೆ, 16ನೇ ತಾರೀಕು ಸಾಯಂಕಾಲ 5:30 ಗಂಟೆಗೆ ನಮಗೆ ಲೆಟ್ರನ್ನ ವಾಟ್ಸಪ್ಪಲ್ಲಿ ಕಳಿಸಿದ್ರು. 16 ಮೊನ್ನೆ ನಾವು ಇದನ್ನ ಡೈರೆಕ್ಟ್ರಿಗೆ ಬಂತು, ರೆಸ್ಪಾಂಡೆಂಟು ಇದ್ರ ಉತ್ತರ ಹೇಳಬೇಕು ಅಂತ ಆಯಿತು. ಕೋರ್ಟ್ ಲೆಟ್ರ್ ಬಂದ ಮೇಲೆ ಏನಾಯಿತು, ಡೈರೆಕ್ಟ್ರಿಗೆ ನಮ್ಮ ಇಲಾಖಾ ಅಧಿಕಾರಿಗಳು ಏನು ಮಾಡಿದ್ರು, ಮಾರ್ಕ್ ಮಾಡಿ ಕೊಟ್ಟು ಸ್ಯಾಡ್ಸಲ್ಲಿರೋ ಮಕ್ಕಳನ್ನ ಎಂಟ್ರಿ ಮಾಡಿ ಅಂತಂದರು. ಹೇಳ್ಬಿಡ್ತೀನಿ ಒಂದು ನಿಮಿಷ. ಈಗ ಉಪವಾಸ ಉಂಟು, ತಿಂದೆ ಹಾಗೇನೆ ಉಪವಾಸ ಮಾಡಿದೆ. ಆಗ ನಮಗೇನೆಲ್ಲ ಬೇಸರ. ಇವತ್ತಲ್ಲ 7 ಗಂಟೆಗೆ ಕುಡ್ಕೊಂಡು ಬಂದ್ಬಿಟ್ಟು ಮೈಕಲ್ಲಿ ಮಾತಾಡಕ್ಕೆ ಎಷ್ಟು ಹುಷಾರಿದ್ದಾರೆ. ಇವಾಗ ಎಲ್ಲಿ ಹೋಯ್ತು ಅವ್ರದ್ದು? ನಿಮ್ಮಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ತನಕ ಫೀಸ್ ಕಟ್ಟಿಲ್ಲದಿದ್ರೆ ಎಕ್ಸಾಮ್ ಕೊಡಲ್ಲ. ಮೊನ್ನೆ ನಂದು ಮಗ ಕಲಿಯೋದವರು ಎಲ್ಲೋಗಿದ್ರು ಅವಾಗ ಮ್ಯಾನೇಜ್ಮೆಂಟ್. ಇವಾಗ ನಿಮ್ಮ ಮ್ಯಾನೇಜ್ಮೆಂಟ್ ನೀವು ಕರ್ಸಿ, ನಂದು ಮಗಳಿಗೆ ನೀವು ಎಕ್ಸಾಮ್ ಕೊಟ್ಟಿಲ್ಲ, ನೀವು ರಿಸಲ್ಟ್ ಹಾಕ್ಬೇಕು ಫಾಸ್ಟ್ ಅಂತ. ನೀವು ರೆಡಿ ಇದ್ದೀರಾ? ಎಕ್ಸಾಮ್ ಬರ್ಸದೆ ನೀವು ಹಾಕಕ್ಕೆ ರೆಡಿ ಇದ್ದೀರಾ? ಉತ್ತರ ಕೊಡಿ ನನಗೆ. ನಂದು ಅಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಇರಲಿ, ನನ್ನ ಮಗನು 10th ಅಲ್ಲಿ ಓದ್ತಾ ಇದ್ದಾನೆ, ಅದು ಬೇರೆ ವಿಷಯ. ಇವತ್ತು ಹಾಲ್ ಟಿಕೆಟ್ ಇಶ್ಯೂ ಆಗಿದೆ, ಎಕ್ಸಾಮ್ ಬರೀತಾರೋ ಇಲ್ಲ ನನಗೆ ಗೊತ್ತಿಲ್ಲ, ಅದು ಬೇರೆ ವಿಷಯ. ಆಗ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಕೂರುವ ಮಗಳನ್ನ ನೀವು 6 ದಿನ ಎಕ್ಸಾಮ್ ಹಾಲ್ ಒಳಗಡೆ ಬೇರೆ ಸ್ವಿಚ್ ಆಫ್ ಮಾಡಿದ್ರೆ ನೋಡ್ಕೊಂಡು ಆ ತರ ಮ್ಯಾನೇಜ್ಮೆಂಟ್. ಕಿಶೋರ್ ಕುಮಾರ್ ಮಾತ್ರ ಅಲ್ಲ, ಮ್ಯಾನೇಜ್ಮೆಂಟ್ ಅಲ್ಲಿ ಬಾಕಿ ಇರುವ 6 ಜನನೂ ಇದ್ದಾರಲ್ಲ, 6ರಲ್ಲಿ ಒಬ್ಬರಾದ್ರೂ ಇಲ್ಲಿಗೆ ಬರಬೇಕು. ಯಾಕೆ ಬಂದಿಲ್ಲ? ಒಬ್ಬರು ಬಂದಿಲ್ಲ ಅಲ್ಲಿಗೆ. ಮಾಧ್ಯಮದವರೊಟ್ಟಿಗೆ ನಾವು ಕೇಳಿಕೊಳ್ಳುವುದೇನೆಂದ್ರೆ, ನಾವು ಒಂದು ಹೋರಾಟದ ಭಾಗವಾಗಿ ರಸ್ತೆ ತಡೆ ಮಾಡಿ ನಾವು ನ್ಯಾಯಯುತವಾಗಿ ಬೆಳಿಗ್ಗೆ
7 ಗಂಟೆಯಿಂದ ನಾವು ಏನು ಮಾಡಿದ್ದೀವಿ ಅಂತೇಳಿ ಒಂದು ಸಮಾಧಾನದಿಂದ ನಾವು ಒಂದು ಹೋರಾಟ ಮಾಡ್ತಿದ್ದೀವಿ. ಅದ್ರ ಬಗ್ಗೆ ವಿವರಣೆ ಕೇಳ್ತಿದ್ದೀವಿ. ನಾವು ನಮ್ಮ ಪರೀಕ್ಷೆ ಅವರು ಪರಿಸ್ಥಿತಿ ಇನ್ನೂ ಇದು ಮಾಡಿದರೆ ನಾವು ಈ ರಸ್ತೆ ತಡೆ ಮಾಡೋದು ಇದೊಂದು ಇನ್ನೊಂದು ಹೋದವರು ಯಾರು ಪೋಷಕರು ಕ್ಲಾಸಲ್ಲಿ ಆಗ್ತಿತ್ತಲ್ಲ, ಆವಾಗ ನಿಮ್ ಜೊತೆ ಇದೆಲ್ಲ ಏನಾದ್ರು ವಿಚಾರ ಚರ್ಚೆ ಆಗಿತ್ತು? ನಿಮ್ಗೆ ಪೇರೆಂಟ್ಸ್ ಬರಬೇಕು ಅಂತ. ಏನಕ್ಕೆ? ಮತ್ತೆ ಸ್ಕೂಲಲ್ಲಿ ಬಂದು ಹೇಳುವಾಗ ಹೇಳಿದ್ರು ಅವ್ರದ್ದು ಹಾಲ್ ಟಿಕೆಟ್ ಬರ್ತಿಲ್ಲ, ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರು. ಸರ್ ಅವ್ರದ್ದು ಸ್ಯಾಟ್ಸ್ ಅಂತಿದೆ, ಸ್ಟೂಡೆಂಟ್ಸ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ. ಅದೊಂದು ಎಲ್ಲ ಮಕ್ಕಳಿಗೂ ಇರುತ್ತೆ. ಸೊ ಅದರಲ್ಲಿ ಏನಾಗಿದೆ ಅಂತಂದರೆ ಒಂದು ಮಗುವುದು ಬ್ಲಾಕ್ಡ್ ಬೈ BO ಅಂತ ಬಂದಿದೆ, ರಿಜೆಕ್ಟೆಡ್ ಬೈ BO ಅಂತ. ಸೊ ಅದೊಂದು ಆಗಿದೆ. BOನ ಕೇಳಿದಾಗ ಅಲ್ಲಿ ಹೇಳ್ತಾರೆ ಅವ್ರು ಲಾಗಿನಲ್ಲಿ ಬಂದಿಲ್ಲ ಅಂತ. ಸೊ ಇದು ಟೆಕ್ನಿಕಲ್ ಇಶ್ಯೂ ಆಗಿದೆ ಸರ್. BO ಅವರು ಹೇಳ್ತಾರೆ ಅವ್ರು ಲಾಗಿನಿಗೆ ಬಂದರೆ ನಾವು ಮಾಡಿಸ್ಬೋದು ಅಂತ ಹೇಳ್ತಿದ್ದಾರೆ. ಇನ್ನೊಂದು ಮಗುದು TC ಇಶ್ಯೂ ಅಂತ ಬಂದಿದೆ. ನಾವು ಓದ್ತಿರೋ ಮಕ್ಕಳಿಗೆ TC ಇಶ್ಯೂ ಮಾಡೋದೇ ಇಲ್ಲ. ಸೊ ಅದು ಯಾಕೆ ಆಗಿದ್ದು ಅಂತ ಗೊತ್ತಿಲ್ಲ. ಅದು ಟೆಕ್ನಿಕ್ ಇಶ್ಯೂನೇ ಆಗಿದೆ. ನಮಗೆ ನಿನ್ನೆ ಗೊತ್ತಾಗಿದ್ದು ಸರ್. ಅಲ್ಲ, ಅವ್ರದ್ದು ಬಂದಿಲ್ಲ ಸರ್. ಈಗ ಆರ್ಡರ್ ಆಗಿದ್ದು ಮೊನ್ನೆ, ಕೋರ್ಟ್ ಆರ್ಡರ್ ಮೊನ್ನೆ. ಸೊ ಎಲ್ಲ ಮಕ್ಕಳದ್ದಾಗಿದೆ, ಇವರಿಬ್ರದ್ದು ಬಂದಿಲ್ಲ. ಕೋರ್ಟಿಗೆ ಅಂದರೆ ಈ ಮಕ್ಕಳಿಗೆ ಎಕ್ಸಾಮ್ ಬರ್ಸ್ಲಿಕ್ಕೋಸ್ಕರ, ಅಂದರೆ SSLC ಎಕ್ಸಾಮ್ ಬರ್ಸ್ಲಿಕ್ಕೋಸ್ಕರ ಕೋರ್ಟಿಗೆ ರಿಕ್ವೆಸ್ಟ್ ಮಾಡಿದ್ವಿ. ಕೋರ್ಟ್ ಆರ್ಡರ್ ಕೂಡ ಎಲ್ಲ ಮಕ್ಕಳಿಗೂ ಎಕ್ಸಾಮ್ ಕೊಡಬೇಕು ಅಂತ ಇದೆ. ಉದಯ ಎಜುಕೇಷನ್ ಸೊಸೈಟಿ ಅಂಡರಲ್ಲಿ ಬರೋ ಎಲ್ಲ ಮಕ್ಕಳಿಗೂ ಕೂಡ ಎಕ್ಸಾಮ್ಸ್ ಬರೆಯೋಕ್ಕೆ ಯಾವುದೇ ತೊಂದರೆ ಮಾಡಬಾರ್ದು ಅಂತ ಈ ಕಾಪಿ BOಗೂ ಹೋಗಿದೆ, ಸ್ಟೇಟ್ ಬೋರ್ಡ್ ಕಮಿಷನರ್ಗೂ ಹೋಗಿದೆ, ಡೈರೆಕ್ಟ್ರಿಗೂ ಹೋಗಿದೆ, DDP ಅವ್ರಿಗೂ ಹೋಗಿದೆ. ಮಾನ್ಯತೆ ಮಾಡಿಸ್ತಾ ಇದ್ದಾರೆ ಸರ್. ಅದು ಪ್ರೋಸೆಸ್ಸಲ್ಲೇ ಇದೆ, ಅಂತ ಕಂಪ್ಲೀಟಾಗಿ ಆಗಿಲ್ಲ. ಅದು ಆಗಿಲ್ಲ. ಕಳೆದ ವರ್ಷವೂ ಇದೇ ಥರ ಆಗಿತ್ತು. ಕೋರ್ಟ್ ಮುಖಾಂತರ ಎಲ್ಲ ಮಕ್ಕಳು ಎಕ್ಸಾಮ್ ಬರೆದಿದ್ದಾರೆ, ಎಲ್ರಿಗೂ ರಿಸಲ್ಟ್ ಬಂದಿದೆ, ಎಲ್ರಿಗೂ ಮಾರ್ಕ್ಸ್ ಕಾರ್ಡ್ ಬಂದಿದೆ. ಬಟ್ ಈ ವರ್ಷ ಸ್ಯಾಟ್ಸ್ ಅನ್ನೋ ವೆಬ್ಸೈಟ್ ಅದು ತೊಂದರೆ ಆದ್ದರಿಂದ ಇವರಿಬ್ಬರಿಗೆ ಹಾಲ್ ಟಿಕೆಟ್ ಜನರೇಟ್ ಆಗ್ತಾಯಿಲ್ಲ. ನನ್ನ ಹೆಸರು ಹೇಮಂತ್ ಅಂತ.